ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿನಚರಿ ವಿತ್ ದಿವ್ಯಾ. ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ನ್ಯೂ ಇಯರ್ ವ್ಲಾಗ್ ಆಗಿರುತ್ತೆ. ನಾವು ನ್ಯೂ ಇಯರ್ಗೆ ಎಲ್ಲೂ ಪ್ಲ್ಯಾನ್ ಮಾಡಲಿಲ್ಲ. ನಮ್ಮ ಕಿಂಗ್ ಫ್ಯಾಂಟಸಿಯಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಆದ್ವಿ. ಏನೋ ಒಂದು ಪೂಜೆ ಮಾಡಿಸಿರೋದ್ರಿಂದ ನಾನ್ ವೆಜ್ ತಿನ್ನೋ ಹಾಗಿರಲಿಲ್ಲ. ಹಾಗಾಗಿ ನಾವು ವೆಜ್ನೇ ಪ್ಲ್ಯಾನ್ ಮಾಡಿ ನಂದನ್ ಪ್ಯಾಲೇಸಿಂದ ಒಂದೊಳ್ಳೆ ಮೀಲ್ಸ್ನ ತರಿಸ್ಕೊಂಡು ಫ್ಯಾಮಿಲಿ ಎಲ್ಲ ಕೂತು ಭರ್ಜರಿ ಊಟ ಮುಗಿಸ್ಕೊಂಡ್ವಿ. ಏನೇ ಹೇಳಿ ನಂದನ್ ಪ್ಯಾಲೇಸು ಮತ್ತು ಸ್ವಾತಿಲೆಲ್ಲ ವೆಜ್ ಮೀಲ್ಸ್ ಅಂತೂ ಸಖತ್ತಾಗಿರುತ್ತೆ. ತಿಂತಾಯಿದ್ರೆ ವಾವ್ ತಿಂತಾನೇ ಇರೋಣ ಅಂತ ಅನಿಸುತ್ತೆ. ಆಂಧ್ರ ಬೇಸ್ಡ್ ಫುಡ್ ಅನಿಸುತ್ತೆ ಅದು, ಆದರೆ ಸಖತ್ತಾಗಿ ಅನಿಸುತ್ತೆ. ಆ ಪಪ್ಪು, ಅವ್ರು ಕೊಡೋ ಪಪ್ಪು ಅಂತೂ ವಾವ್ ತಿಂತಾನೇ ಇರೋಣ ಅನಿಸ್ತಿರತ್ತೆ. ಸೊ ವೆಜ್ ಅಂತ ಪ್ರಿಫರ್ ಮಾಡಿದಾಗ ನಾವು ಆಲ್ವೇಸ್ ನಂದನ್ ಪ್ಯಾಲೇಸೇ 90% ಪ್ರಿಫರ್ ಮಾಡಿರ್ತೀವಿ. ಆ್ಯಂಡ್ ಆಲ್ಮೋಸ್ಟ್ 12 o'clock ಆಯಿತು ಆ್ಯಂಡ್ ಅವರ್ ಸೆಲೆಬ್ರೇಷನ್ ಸ್ಟಾರ್ಟೆಡ್. ನೈಟೆಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಬೆಳಗ್ಗೆನೇ ಟೆಂಪಲಿಗೆ ಹೋಗೋಣ ಅಂತ ರೆಡಿ ಆಗ್ತಿದ್ವಿ. ಅಮ್ಮ ಕೂಡ ಕ್ವಿಕ್ಕಾಗಿ ಸಾಂಬಾರು ಮಾಡೋಣ ಅಂತ ಮಾಡ್ತಿದ್ರು. ಇದಕ್ಕಿದ ಬೇಳೆ ಸಾಂಬಾರು. ಈ ಸೀಸನಲ್ಲಿ ಯಾರ ಮನೇಲಿ ನೋಡಿದ್ರು ಅವರೆಕಾಯಿ ಸ್ಪೆಷಲ್ಲೇ. ಅವರೆಕಾಯಿ ಉಪ್ಸಾರು, ಅವರೆಕಾಯಿ ಬಸ್ಸಾರು, ಅವರೆಕಾಯಿ ಹುಳ್ಳಿ ಸಾರು ಆ್ಯಂಡ್ ಅವರೆಕಾಯಲ್ಲಿ ಇದಕ್ಕಿದ ಬೇಳೆ ಸಾರು, ಅವರೆಕಾಯಲ್ಲಿ ಪಲಾವು, ಅವರೆಕಾಯಲ್ಲಿ ಉಪ್ಪಿಟ್ಟು. ಎಲ್ಲಿಂದ ಎಲ್ಲಿಗೋದ್ರೂ ಬರೀ ಅವರೆಕಾಯಿ ಮೈಯೇ ಇರುತ್ತೆ ಎಲ್ಲರ ಮನೇಲೂ. ಸೊ ಅಡುಗೆಲ್ಲ ಮುಗಿಸ್ಕೊಂಡು ಟೆಂಪಲಿಗೆ ಹೊರಟ್ವಿ. ನನ್ನ ಫೇವ್ರೆಟ್ ಗಾಡ್ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಮನೆ ಕಡೆ ಹೊರಟು ಸ್ವಲ್ಪ ಚಿಟ್ಚಾಟ್ ಮಾಡಿಕೊಂಡು ಮನೇಲಿ ಹಂಗೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಎಲ್ಲ ಮಾಡಿಕೊಂಡು ಹಾಗೆ ನಮ್ಮ ಮನೆ ಕಡೆಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.